ಅನ್ನ ಛತ್ರದ ಹತ್ರ ಒಂದು ದೊಡ್ಡ ಹಳ್ಳ ಇದೆ ಅಕ್ಕ. ಇನ್ನೊಂದು 25 ದಿನದಲ್ಲಿ ಫಾಲ್ಸ್ ಆಗುತ್ತೆ. ನಾಗದೇವತೆ, ಒಂದ್ತಲೆ 2 ತಲೆ 3 ತಲೆ ದೇವ್ರ ಬಾವಲಿ, ಒಂದು ಕಾಶಿಗೆ ದಾರಿ ಇದೆ. ಎಣ್ಣೆ ಬತ್ತಿ ಸಿಗರೇಟು ಹೋಗ್ಬೇಡಿ ಅಣ್ಣ, ಒಂದು 5 ನಿಮಿಷ ನಿಲ್ಲಿ. ಬಸ್ಸಿನವರಲ್ಲ, ಇಲ್ಲಿ ಇದ್ದಾರೆ ಎಲ್ಲರೂ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಕುಮಾರ್ KC85 ಚಾನಲ್ಗೆ ಸುಸ್ವಾಗತ. ನಾನೀಗ ಕಮಲಶಿಲೆಗೆ ಬಂದಿದ್ದೇನೆ, ನೋಡೋಣ. ಇಲ್ಲಿ ನೀವು ಕಾಣುತ್ತಿದ್ದೀರಿ ಕಮಲಶಿಲೆಗೆ ಹೋಗುವಂತಹ ಸುಂದರವಾದಂತಹ ದಾರಿ. ಇಕ್ಕೆಲೆಗಳಲ್ಲಿ ಸಾಲು ಸಾಲು ಮರ ಹಾಗೂ ಹಚ್ಚ ಹಸುರಿನ ಈ ತಾಣದಲ್ಲಿರುವುದೇ ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಉಡುಪಿಯಿಂದ ಸಾಧಾರಣ 58 ಕಿಲೋಮೀಟರ್ ದೂರದಲ್ಲಿದ್ದೆ. ಹಾಗೆಯೇ ಕುಂದಾಪುರ ಸರಹದ್ದಿನಲ್ಲಿ ಈ ದೇವಸ್ಥಾನ ಬರುತ್ತಿದೆ. ನೀವಿಲ್ಲಿ ಕಾಣ್ತಿದ್ದೀರಿ, ದೇವಸ್ಥಾನದ ಬದಿಯಲ್ಲೇ ಹರಿಯುತ್ತಿರುವಂತಹ ಈ ಹೊಳೆ ಕುಬ್ಜ. ಸುಂದರವಾದಂಥ ಈ ಹೊಳೆಯಲ್ಲಿ ಭಕ್ತಾದಿಗಳು ಕೈಕಾಲು ಮುಖಗಳನ್ನು ತೊಳೆದುಕೊಂಡು ದೇವರ ದರ್ಶನಕ್ಕೆ ಹೋಗುವಂತಹ ವಾಡಿಕೆ ಇಲ್ಲಿದೆ. ಇದನ್ನು ಮುಸ್ಲಿಂ ವಾಸ್ತುಶಿಲ್ಪಿ ಬಪ್ಪ ನಿರ್ಮಿಸಿದ. ಆದ್ದರಿಂದ ಬಪ್ಪನಾಡು ಎಂಬ ಹೆಸರು ಕೂಡ ಈ ಸ್ಥಳಕ್ಕಿದೆ. ಇಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳು ಒಟ್ಟಿಗೆ ಪ್ರಾರ್ಥನೆ ಮತ್ತು ದೇವಾಲಯದ ಉತ್ಸವಗಳಲ್ಲಿ ಭಾಗವಹಿಸುವ ಪ್ರತೀತಿ ಇದೆ. ಇದು ಇಲ್ಲಿರುವ ಹಳ್ಳಿಯ ಮಧ್ಯಭಾಗದಲ್ಲಿದ್ದು, ಸಾಮಾನ್ಯವಾಗಿ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಿದರೆ ಇಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾದೇವಿಯನ್ನು ಲಿಂಗ ರೂಪದಲ್ಲಿ ಪೂಜಿಸುತ್ತಾರೆ. ಈ ಸ್ಥಳವು ಎತ್ತರವಾದ ಪರ್ವತ ಹಾಗೂ ಹಚ್ಚ ಹಸುರಿನ ಪ್ರಕೃತಿಗಳ ನಡುವೆ ರಾರಾಜಿಸುತ್ತಿರುವುದೇ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸುಂದರವಾದಂಥ ಈ ದೇವಸ್ಥಾನ ಅಚ್ಚುಕಟ್ಟಾಗಿದ್ದು ನೋಡಲು ಮನಸ್ಸಿಗೆ ಮುದ ನೀಡುತ್ತಿದೆ. ಇದುವೇ ನಮ್ಮ ಕಮಲಶಿಲೆಯ ದೇವಸ್ಥಾನ. ಇಲ್ಲಿಯ ವಿಶೇಷತೆ ಅಂತ ಹೇಳಿದರೆ, ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಮೃಷ್ಟಾನ್ನ ಭೋಜನವನ್ನು ಬಡಿಸುತ್ತಾರೆ. ಬಹಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿಯ ಎಲ್ಲ ಸದಸ್ಯರು ಪ್ರೀತಿಪೂರ್ವಕವಾಗಿ ಬಳಸುವಂತಹ ಈ ಒಂದು ಊಟೋಪಚಾರ ಬಹಳಷ್ಟು ಮನಸ್ಸಿಗೆ ಖುಷಿ ನೀಡುತ್ತೆ. ಇಲ್ಲಿ ಒಳಗಡೆ ಯಾವುದೇ ರೀತಿಯ ವಿಡಿಯೋ ಚಿತ್ರೀಕರಣ ಇಲ್ಲ, ಹಾಗಾಗಿ ಅನುಮತಿ ಇಲ್ಲ. ಹಾಗಾಗಿ ನಾನು ಇಲ್ಲಿಯ ಚಿತ್ರೀಕರಣ ಮಾಡಲಿಲ್ಲ. ಹೊರಗಿನ ಈ ಒಂದು ದೇಗುಲದ ಸೌಂದರ್ಯವನ್ನು ತೋರಿಸುತ್ತಾ ಈಗ ಮುಂದಕ್ಕೆ ಹುಲಿ ಗುಹೆಗೆ ಹೋಗಲಿಕ್ಕಿದ್ದೇನೆ. ನೋಡೋಣ ಅಲ್ಲಿಯ ಒಂದು ಹುಲಿ ಗುಹೆಯ ಸೌಂದರ್ಯವನ್ನು. ಇದುವೇ ಹುಲಿ ಗುಹೆಗೆ ಹೋಗುವಂತಹ ದಾರಿ. ಕಾಡಿನ ನಡುವೆ ಸಾಗುತ್ತಿರುವಂತಹ ಈ ದಾರಿ ಬಹಳಷ್ಟು ಸುಂದರವಾಗಿದೆ ಸ್ನೇಹಿತರೆ. ಎಲ್ಲ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಇಲ್ಲಿಯ ಒಂದು ಗುಹೆಯನ್ನು ಕಾಣಲು ಬರುವುದು ಸಹಜ. ಸಾಗುತ್ತಾ ಹೋದಂತೆ ನಮಗೆ ಇಲ್ಲಿಯೊಂದು ವಿಶಾಲವಾದಂತಹ ವಾಹನ ನಿಲುಗಡೆ ಸಿಗುತ್ತೆ. ಹುಲಿ ಗುಹೆಯ ದಾರಿಗೆ ಬಂದಿದ್ದೇನೆ, ನೀವು ನೋಡ್ತಿದ್ರಿ. ನೋಡೋಣ ಅಲ್ಲಿಯ ಒಂದು ಸುಂದರತೆಯನ್ನು. ಇದುವೇ ಕಮಲಶಿಲೆಯ ಪ್ರಸಿದ್ಧವಾದಂಥ ಆದಿ ಗುಹಾಲಯ. ಈ ಭಾಗವು ನಾಗದೇವತೆಗಳ ಪವಿತ್ರ ಸ್ಥಳವಾಗಿದ್ದು, ಇಲ್ಲಿಯ ಸ್ಥಳೀಯ ಬಳೆಗಾರರು ಪ್ರತಿನಿತ್ಯ ಬಂದು ಪೂಜೆ ಮಾಡಿ ಹೋಗುವ ಪ್ರತೀತಿದೆ. ಇಲ್ಲಿರುವ ಗುಹೆಯಲ್ಲಿ ಕಿರಿದಾದ ದಾರಿ ನೇರವಾಗಿ ಕಾಶಿಗೆ ಸೇರುತ್ತೆ ಎಂಬ ನಂಬಿಕೆಯೂ ಸಹ ಇದೆ. ನೋಡೋಣ, ಈ ಒಂದು ಪ್ರಕೃತಿ ನಡುವಿನಲ್ಲಿ ಸಾಗುತ್ತಾ ಗುಹೆಯೆಡೆಗೆ ಸಾಗೋಣ. ನಾವೀಗಲೇ ಗುಹೆಯ ಬಳಿಗೆ ಬಂದಿದ್ದೇವೆ. ಇದುವೇ ಆದಿಸ್ಥಳ ಗುಹಾಲಯ ಕಮಲಶಿಲೆ, ಕಾಲಭೈರವ ಸಿದ್ದೇಶ್ವರ ಸನ್ನಿಧಿ. ಆಗಾಗಲೇ ಭಕ್ತಾದಿಗಳೆಲ್ಲ ಬಂದು ಹಲವರು ಗುಹೆಯನ್ನು ನೋಡಿ ತೆರಳುತ್ತಿದ್ದಾರೆ. ಇದುವೇ ಈ ಗುಹೆಯು ಸಹ ಪ್ರಕೃತಿಯ ಮಡಿಲಲ್ಲಿ ಹುದುಗಿದ್ದು ಬಹಳ ಸುಂದರವಾದಂಥ ಸ್ಥಳವಾಗಿದ್ದು, ಇಲ್ಲೊಂದು ದೊಡ್ಡದಾದ ಪುರಾತನ ಮರವನ್ನು
ನೀವು ಕಾಣ್ತಿದ್ದೀರಿ. ಭಾಳಷ್ಟು ವಿಶಾಲವಾಗಿ ಹರಡಿಕೊಂಡಿರುವಂತಹ ಈ ಮರದ ಕೆಳಗಿರುವಂಥದ್ದೇ ಈ ಗುಹೆ. ಬಂದವರಿಗೆ ಕೂತುಕೊಳ್ಳಲು ಜಾಗವಿದೆ. ಹಾಗೆಯೇ ಎಲ್ಲ ಭಕ್ತಾದಿಗಳು ಇದೇ ಗುಹೆಯ ಮುಖಾಂತರ ಒಳಗೆ ಹೋಗುವಂತಹ ಸನ್ನಿವೇಶವಿದೆ. ನೋಡೋಣ ಈ ಒಂದು ಗುಹೆಯ ಸುಂದರತೆಯನ್ನು ನಾವು ನೋಡುತ್ತಾ ಸಾಗೋಣ. ಭಾಳಷ್ಟು ಜಾಗರೂಕತೆಯಿಂದ ಇಲ್ಲಿ ಇಳಿಬೇಕಾಗ್ತದೆ. ಯಾಕಂತೇಳಿದರೆ ಇಲ್ಲಿ ಯಾವುದೇ ನೆಲಗಳು ಸಮತಟ್ಟಾಗಿಲ್ಲ. ಒಂದು ಚೂರು ಎಚ್ಚರ ತಪ್ಪಿದರೂ ಜಾರಿ ಬೀಳುವ ಸಂಭವವಿದೆ. ಇಲ್ಲಿ ನೀವು ಕಾಣ್ತಿದ್ದೀರಿ, ಗುಹೆಯ ಮುಂಭಾಗದಲ್ಲಿ ದೇವರ ಸ್ಥಾನವಿದೆ. ಅದಕ್ಕೆ ಕೈ ಮುಗಿದು ಗುಹೆ ಒಳಗೆ ಹೋಗುವಂಥ ವಾಡಿಕೆ. ಎಲ್ಲ ಭಕ್ತಾದಿಗಳು ಬಹಳಷ್ಟು ಜಾಗರೂಕತೆಯಿಂದ ಇಲ್ಲಿ ಬಂದು ಕೈ ಮುಗಿದು ತೀರ್ಥವನ್ನು ಪಡೆದುಕೊಂಡು ಮುಂದೆ ಸಾಗುವಂತಹ ಪ್ರತೀತಿ. ಇನ್ನು ಕತ್ತಲಾವರಿಸಿದ ಗುಹೆಯೊಳಗೆ ಹೊರಡೋಣ. ಎಲ್ಲರೂ ಮೊಬೈಲ್ ಲೈಟಿನೊಂದಿಗೆ ಗುಹೆಯಲ್ಲಿ ಇರುವಂಥ ಏರು ತಗ್ಗಿನ ಜಾಗದಲ್ಲಿ ನಡೆಯುತ್ತಾ ಸಾಗುವುದನ್ನು ನೀವು ಕಾಣ್ತಿದ್ದೀರಿ. ಉಳಿದವರು ಬರುವ ತವಕದಲ್ಲಿದ್ದಾರೆ. ಇಲ್ಲಿ ತೋರುವುದೇ ವೀರಭದ್ರ ದೇವರು. ವೀರಭದ್ರ ಭೂಮಿಯಿಂದ ಬಂದಿರೋದಕ್ಕ ನಾವು ಯೋಗಿ ಫಾಲೋವರ್ಸು, ಜೋಗಿ ಪರಂಪರಕ್ಕ ತಾಯಿ ಹತ್ರ ಬೇಡ್ಕೊಳ್ಳಿ. ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಆ ತಾಯಿ ಯಾವತ್ತೂ ನಿಮಗೆ ಕೊಡಲಿ. 5-6 ಬ್ಯಾಚ್ ಬಂದಿದ್ದೀರಾ, ಬಸ್ಸಿನವ್ರು ಬಂದಿದ್ದೀರಾ, ಎಲ್ಲ ಭಗವಂತ ಕಾಪಾಡಲಿ. ನಮ್ಮ ಅಣ್ಣನಿಗೂ ಅವನು ಪಾಪ ಯಾವತ್ತೂ ಕರ್ಕೊಂಬರ್ತಾನೆ. ಎಷ್ಟೋ ಜನ ಬಂದ್ರೂ ಈ ತಾಯಿ ತೋರಿಸ್ದೆ ಅವನು ವಾಪಸ್ ಹೋಗಲ್ಲ. ಒಳ್ಳೇದಾಗಲಿ, ಯಾವತ್ತೂ ಬನ್ನಿ. ಕಟ್ಟರೆ ಜಮ್ಮು ಇದೆ ನೋಡಿ, ಅದೇ ಥರ 48 ದಿನಲ್ಲಿ ಸೂಚನೆ ಕೊಡ್ತಾಳೆ. ಜಾಬು, ಆರೋಗ್ಯ, ಮಗುವಿಗೆ ವಿದ್ಯೆ, ನಿಮಗೆ ನೆಮ್ಮದಿ ಎಲ್ಲ ಬೇಡ್ಕೊಳ್ಳಿ. ಚಂದ ಇರಿ ಅಕ್ಕ. ಈ ತಾಯಿಗೆ ಮೃತ್ಯುಕೆ ಥರ ಮಣ್ಣಿಷ್ಟ, ಚಿನ್ನ ಬೆಳ್ಳಿ ಎಲ್ಲ ನಮ್ಮ ಪ್ರೀತಿಯಿಂದ ಹಾಕಿರೋದು. ಆ ತಾಯಿಗೆ ಮೃತ್ಯುಕೆನೇ ಇಷ್ಟ ಅಕ್ಕ. ದಿನಾಲೂ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಮಳೆಗಾಲದಲ್ಲಿ ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಬಟ್ ನಮ್ಗೆ ಹೊಟ್ಟೆಪಾಡಿದೆ. ಆದಿತ್ಯವಾರ ಮಾತ್ರ ಜನ ಅಕ್ಕ, ಡೈಲಿ ಇಲ್ಲಿ ಜನ ಇಲ್ಲ. ಮೇಲೆ ನಂಬರ್ ಇರುತ್ತೆ, ತಗೊಂಡು ಹೋಗಿ ಫೋನ್ ಮಾಡಿ ಬನ್ನಿ ಆಯ್ತಾ. ಬೇಡ್ಕೊಳ್ಳಿ, ಒಳ್ಳೇದಾಗಲಿ. ಬನ್ನಿ. ಸ್ಥಳೀಯ ಅರ್ಚಕರು ನೀಡಿದಂಥ ಮಾಹಿತಿಯನ್ನು ಕೇಳಿಕೊಂಡು ಈಗ ಎಲ್ಲರೂ ಮುಂದೆ ಸಾಗುತ್ತಿದ್ದೇವೆ. ನೀವೆಲ್ಲ ಕಾಣ್ತಿದ್ದೀರಿ, ಎಲ್ಲರೂ ಸಹ ಮೊಬೈಲ್ ಲೈಟಿನೊಂದಿಗೆ ಒಬ್ಬರ ಹಿಂದೆ ಒಬ್ಬರು ಸಾಗುತ್ತಿದ್ದಾರೆ. ಯಾಕಂತೇಳಿದರೆ ಗುಹೆಯ ಒಳಗೆ ಇಳಿದಂತೆ ಅಂಧಕಾರ ಆವರಿಸುತ್ತದೆ. ಹಾಗಾಗಿ ಅಲ್ಲಿಯ ಸ್ಥಳೀಯ ಅರ್ಚಕರು ಸಹ ತಮ್ಮ ಕೈಲಿದ್ದ ಟಾರ್ಚ್ ಬೆಳಕಿನೊಂದಿಗೆ ಬಂದಂಥ ಭಕ್ತಾದಿಗಳನ್ನು ಸೇರಿಸುವುದನ್ನು ನೀವಿಲ್ಲಿ ಕಾಣುತ್ತಿದ್ದೀರಿ. ಅಪ್ಪಾಜಿ ಅವ್ರು ಮಾಡಿದ್ ಬರ್ಬೇಕು ಮಗ. ಅಕ್ಕನವ್ರಿಗೆ ಜಾಗ ಬಿಡಿ. ಇಲ್ಲಿ ನೀರಲ್ಲಿ ಕರ್ಕೊಂಡು ಹೋಗ್ತಾನೆ ದೇವಸ್ಥಾನ ಹಿಂದ್ಗಡೆ. ಅನ್ನ ಛತ್ರದ ಹತ್ರ ಒಂದು ದೊಡ್ಡ ಹಳ್ಳ ಇದೆ ಅಕ್ಕ. ಇನ್ನೊಂದು 25 ದಿನದಲ್ಲಿ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ. ಫ್ರೀ ಟೈಮಲ್ಲಿ ಬನ್ನಿ. ಸಂಡೇ ಬಿಟ್ಟರೆ ನಾನು ಆ ವೀಕ್ಲಿ 6 ದಿನ ಫ್ರೀ ಆಗಿರ್ತೀನಿ. ಆವಾಗಲೇ ಬನ್ನಿ, ಓಕೆ. ಈ ನೀರು ಅಮ್ಮನ ಹತ್ರ ಹೋಗುತ್ತೆ. ಬರುವಾಗ ತಲೆಯಲ್ಲಿ ತೀರ್ಥ ಹಾಕೊಂಡು ಮೇಲೆ ಹೋಗೋಣ. ಅಮ್ಮನ ಪಾದ ತೊಳಿತದೆ ಅಕ್ಕ. ಯೂಟ್ಯೂಬಲ್ಲಿ ಅಣ್ಣ ಇದ್ದೀನಿ, ಕಮಲಶಿಲೆ ಕೇವ್ ತೋಡೀನಿ. ಅರ್ಧ ದೇವಸ್ಥಾನ ಮುಳುಗೋಗುತ್ತೆ ಜೂಲೈಲಿ ಅಕ್ಕ. ಸುಮ್ಮನೆ ದಾರಿ ಮಾಡಿದ್ದಲ್ಲ. ಬೆಂಗಳೂರು, ಮಂಗಳೂರು, ಮೈಸೂರಿನವರಲ್ಲ, ಅಲ್ಲ ಸಾರಿ ಬೆಂಗಳೂರವರಲ್ಲ, ಅಲ್ಲಿ ತನಕ ಚಪ್ಪಲ್ ಹಾಕೊಂಡ್ಬರ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಆ ದಾರಿ ಮಾಡಿರೋದು. ನಿಮ್ಮ ಹಾಗೆ ಬಂದವರು ಸಹಾಯ ಮಾಡಿ ಕೂಡಿಟ್ಟು ಮಾಡಿರೋದು. ಎಷ್ಟು ಮರ ಇದೆ ತಾಯಿ, ಒಂದು ಬೇರು ಬಂದಿಲ್ಲ. ಅಣ್ಣನವರ ಕಾರ್ ಇದೆ ನೋಡಿ, ನಿಮ್ಮ ಬಸ್ಸು ರೋಡಲ್ಲಿದೆ. ಅಣ್ಣನವರ ಕಾರ್ ತನಕ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಜಂಬಿಟ್ಕೆ ಮಗ. ಬ್ಲಡ್ ಸರ್ಕಲ್, BP, ಶುಗರ್ ಎಲ್ಲ ಹೇಳ್ಕೊಳ್ಳುತ್ತೆ. ಒಂದಿನ ಮಾಡಿದ್ರೆ ಆಗಲ್ಲ, ಮಂತ್ಲಿ ಒಂದ್ಸಲ ಬಂದರೆ ಆಕ್ಯುಪ್ರೆಷರ್ ಮಾಡುತ್ತೆ. ಇದು ನ್ಯಾಚುರಲಿ ರಾಕು. ಮೇಲೆ 106 ಮರ ಇದೆ ಮಗ, ಬೇರೆ ಬಂದಿಲ್ಲ, ಓಕೆ. ಮುದ್ದು 10 ನಿಮಿಷ ಕೀಪ್ ಕ್ವೈಟ್. ಮಾತಾಡೋಕ್ಕಾಗ ಬಾವಲಿ ಎದ್ಬಿಡತ್ತೆ. ಕೀಪ್ ಕ್ವೈಟ್ ಮುದ್ದು ಪ್ಲೀಸ್. ನಿಮಗೆ ಕಡೆಗೆ ಫಿಲ್ಲಿಂಗ್ ಮಾಡ್ತೀನಿ ಆಯಿತಾ. ಬನ್ನಿ. ನಮ್ಮ ಬಸ್ಸಿನವರು ಮಾಮಿ ಮುಂದೆ ಬನ್ನಿ. ದೊಡ್ಡಕ್ಕ ಕುಡ್ಲ ಪಿರಪ್ಪ ಮುದ್ದು ಕರ್ಕೊಂಡು ಹೋಗು. ಬಂದೆ. ಇದು ನಾಗದೇವತೆ. ಬಂತಲೆ 2 ತಲೆ 3 ತಲೆ ದೇವ್ರ ಬಾವಲಿ. ಒಂದು ಕಾಶಿಗೆ ದಾರಿ ಇದೆ. ನಾಥ ಪರಂಪರೆ ಪೂಜೆ, ಕುಟುಂಬದ 2 ಪೂಜೆ ಯಾವತ್ತೂ ಮಾಡ್ಕೊಂಡು ಹೋಗ್ತಿದ್ದೀವಿ. ಒಂದೇ ಶಿಲೆ ಕೆತ್ತನೆ ಮಾಡಿರೋದಲ್ಲ, ಉದ್ಭವ ಆಗಿರೋದು. ಟಾರ್ಚ್ ಬೆಳಕು ತೆಗೆದೊಡನೆ ಎಷ್ಟು ಅಂಧಕಾರ ಇದೆ ಎಂಬುದನ್ನು ಇಲ್ಲಿ ನಾನು ತೋರಿಸುತ್ತಿದ್ದೇನಷ್ಟೇ. ಮಾತಾಡ್ಬೇಡಿ, ಒಂದು 2 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಕೈ ಮಣ್ಣ ದೊಡ್ಡಿಲ್ಲ, ನೀರು ಕೊಡೋಣ ಮೇಲೆ. ಅಣ್ಣ ನೀರು ಕೊಡ್ತಾರೆ, ಮೇಲೆ ಬನ್ನಿ.
ಸಿಗರ್ಲೇಟು ಕೆಳಗಡೆ ಬರುತ್ತಾ, ಎಣ್ಣೆ ಬತ್ತಿ ಸಿಗರ್ಲೇಟು. ಗುಹೆ ಒಳಗಿನ ಎಲ್ಲ ಸುಂದರತೆಯನ್ನು ಹಾಗೂ ತೀರ್ಥದ ಪ್ರೋಕ್ಷಣೆಯನ್ನು ಮಾಡುತ್ತಾ ನಾವೀಗ ಗುಹೆಯಿಂದ ಹೊರಗೆ ಬರ್ತಿದ್ದೇವೆ. ನೀವಿಲ್ಲಿ ಕಾಣ್ತಿದ್ದೀರಿ, ಬಂದಂಥ ಎಲ್ಲ ಭಕ್ತಾದಿಗಳು ಈಗ ಗುಹೆಯಿಂದ ಹೊರಗೆ ಕುಡ್ಲ ಬನ್ನಿ. ಹಾಗೆ ಕೇಳಿಸ್ಕೊಳ್ಳಿ, ನಮ್ಮ ಅಣ್ಣನ ಬ್ಯಾಚು, ಬಸ್ಸಿನವರು ಮತ್ತೆ ಕಾರಿನವರು 2-3 ಬ್ಯಾಚು. ಇದು ದಿನಾ ದೇವರಿಗೆ ಧ್ವನಿ ಹಾಕ್ಬೇಕು. ನಮ್ಮ ಪರಂಪರೆ 5-6 ತಲೆಮಾರಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಯಾವತ್ತೂ ಇಲ್ಲಿ ಬೆಂಕಿ ಉರಿತಾರೆ. ಮತ್ತೆ ಕದ್ರಿ ಮಠಕ್ಕೆ ಇದಕ್ಕೂ ಪರಂಪರೆ. ನಾವು ಜೋಗಿಗಳು, ಯೋಗಿ ಫಾಲೋವರ್ಸು. ಮತ್ತೆ ತಾಯಿ ಪವಾಡ. ಹೋಗ್ಬೇಡಿ ಅಣ್ಣ, ಒಂದು 5 ನಿಮಿಷನಲ್ಲಿ ಬಸ್ಸಿನವರಲ್ಲ, ಇಲ್ಲಿ ಇದ್ದಾರೆ ಎಲ್ಲರೂ. ಮತ್ತೆ ಮೇಲೆ ಮರ ಇದೆ, ಬೇರ್ ಬಂದಿಲ್ಲ. ಅಲ್ಲಿ ಹುತ್ತ ಕಾಣ್ತಿದೆ ನೋಡಿ, ಅಲ್ಲಿ ಸತ್ಯ ಅಂದ್ರೆ ಸತ್ಯ ಅನ್ನಿ, ಸುಳ್ಳು ಅಂದ್ರೆ ಸುಳ್ಳನ್ನಿ. ಬೇಜಾರಿಂದ ಆ ಹುತ್ತದ ಹತ್ರನೇ ತಾಯಿ ಇದ್ದಾಳೆ. 106 ಮರ ಇದೆ, ಬೇರ್ ಬಂದಿಲ್ಲ. ಇಲ್ಲೊಂದು ಕುಕ್ಕುದು ಮರ ಇದೆ, ಆ ಬೋರ್ಡ್ ಹತ್ರ ಹಾವಿನ ಹೆಡೆ ತರ ಕಾಣುತ್ತೆ. ಆಚೆ ಹೋಗಿ ನೋಡಿ. ನೀರು ನೋಡಿದ್ರಲ್ಲ, ಇದು ನೀರು ಬರ್ಸದ ಟೈಮಲ್ಲಿ ನನ್ನ ಹೊಟ್ಟೆ ತನಕ ನೀರಿರುತ್ತೆ. ಜುಲೈ ಆಗಸ್ಟು ಕರ್ಕೊಂಡು ಹೋಗಲ್ಲ, ಬಾಯ್ಸ್ ಎಲ್ಲ ಬಂದ್ರೆ ಕರ್ಕೊಂಡು ಹೋಗ್ತೀವಿ. ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಮತ್ತೆ ಈ ತೀರ್ಥ ಹೋಗಿನೇ ಕಮಲಶಿಲೆ ಅಮ್ಮನ ಪಾದ ತೊಳೆದು ಲಾಸ್ಟ್ ಹುಲಿ ಬಂದಿದೆ ಇದರಲ್ಲಿ ಬಾ ಅಂತ ಕರೆದಿರೋದು. ಇಲ್ಲಿ ಪಾಪು ಹತ್ರ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಗ್ರೂಪಲ್ಲಿ ಯಾರು ಒಬ್ಬರು ತಗೊಳ್ಳಿ ಮತ್ತೆ ಶೇರ್ ಮಾಡಿ, ಅದರಲ್ಲಿ ಉಂಟು. ಮತ್ತೆ ದೈವ ನಿರ್ಮಿತವಾಗಿ ಬಂದಿರೋದು ಕಮಲಶಿಲೆ ಮೂಲ ಹತ್ರ ಬರ್ಲಿಕ್ಕೇನೆ ಈ ಗುಹೆ ಕಾರಣ, ಶಕ್ತಿಪೀಠ. ಇದು ನಮ್ಮ ಪರಂಪರೆ. ನೋಡಿದ್ರಲ್ಲ ಸ್ನೇಹಿತರೆ, ಈಗ ತಾನೇ ಗುಹೆಯಿಂದ ಹೊರಗೆ ಬಂದೆವು. ಹಾಗೆಯೇ ಇಲ್ಲಿಯ ಕಾರಣಿಕದ ಮಾತುಗಳನ್ನೆಲ್ಲ ಭಟ್ರು ಹೇಳಿದ್ದಾರೆ, ನೀವು ಕೇಳಿದ್ದೀರಿ. ಸುಂದರವಾದಂತಹ ಈ ಹುಲಿ ಗುಹೆಯ ಒಂದು ನೋಟ ಇದೆಲ್ಲ ಅತ್ಯದ್ಭುತ. ಬನ್ನಿ, ನೀವು ಒಮ್ಮೆ ಬನ್ನಿ, ಇಲ್ಲಿಯ ಕಮಲಶಿಲೆಯ ಈ ಒಂದು ದೇವಸ್ಥಾನ ಹಾಗೂ ಸುಂದರವಾದಂತಹ ಗುಹೆಯ ನೋಟವನ್ನು ನೋಡಿ ಅಂತ ಹೇಳುತ್ತಾ ಇಲ್ಲಿಯ ಇಂದಿನ ವಿಡಿಯೋವನ್ನು ನಾನು ಮುಗಿಸ್ತಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.